ಈಗ ನಾನು ಪಕ್ಷೇತರವಾಗಿ ನಿಂತ್ಕೊಂಡಾಗ ಇದೆಲ್ಲವೂ ಚರ್ಚೆಗೆ ಬರುತ್ತೆ. ಬರುವಂಥ ದಿನ ಇದನ್ನು ಗಮನಿಸಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರಿವರ್ತನೆ ಆಗಬೇಕು. ಇದು ನನ್ನ ಆಸೆ. ಅದಕ್ಕೇನೆ ಚುನಾವಣೆ ನಿಲ್ತಾ ಇರೋದು. ಇಡೀ ರಾಜ್ಯದ ಕಾರ್ಯಕರ್ತರು ನೋವಿದೆಯಲ್ಲ, ಯಡಿಯೂರಪ್ಪನವರು ಅವ್ರು ಬೇಕಾದವ್ರಿಗೆ ಮಾಡ್ತಾ ಇದ್ದಾರೆ. ಅವ್ರ ದೊಡ್ಡ ಮಗ, ಸಣ್ಣ ಮಗ, ಅಧ್ಯಕ್ಷ, ಈ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಸಿನ ಸಂಸ್ಕೃತಿ ಬೆಳೀತಾ ಇದೆ. ಬಿಜೆಪಿನಲ್ಲಿ ಇದು ವ್ಯತ್ಯಾಸ ಆಗಬೇಕು ಅನ್ನೋಂಥ ಅಂಶದ ವಿರುದ್ಧ ನಾನು ಹೋರಾಟ ಮಾಡ್ತಿದ್ದೀನಿ. ಇದು ಕೇಂದ್ರ ನಾಯಕರು ಗಮನಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಯಡಿಯೂರಪ್ಪನವ್ರು ಕಾಲ್ ಮಾಡೋದಿರಲಿ, ಈಗಾಗಲೇ ನನ್ನ ಮಗನ MP ಮಾಡಾಯ್ತು, ರಾಜ್ಯದಲ್ಲಿ ಓಡಾಟ ಮಾಡುವಾಯ್ತು. ಇಷ್ಟು ಸುಳ್ಳು ಹೇಳಬಾರ್ದು, ಇಷ್ಟು ಮೋಸ ಮಾಡಬಾರ್ದು. ಅಂಥವ್ರು ಯಾವ ಮುಖ ಇಟ್ಕೊಂಡು ನನಗೆ ಫೋನ್ ಮಾಡ್ತಾರೆ? ಯಡಿಯೂರಪ್ಪನವ್ರ ಮಗ ಸೋಲೋದು ಗೆಲ್ಲೋದು ಪ್ರಶ್ನೆ ಅಲ್ಲ, ನಾನು ಗೆಲ್ಲೋದು ಸೋಲೋದು ಪ್ರಶ್ನೆ ಅಲ್ಲ. ನಾನು ಗೆದ್ದೇ ಗೆಲ್ತೀನಿ, ಆ ಮಾತು ಬೇರೆ. ಆದರೆ ಸಿದ್ಧಾಂತ, ಚುನಾವಣೆ ಯಾಕೆ ನಿಲ್ತಾ ಇದ್ದೀನಿ ಅಂತಂದ್ರೆ ಹಿಂದುತ್ವ ಕರ್ನಾಟಕ ರಾಜ್ಯದಲ್ಲಿ ಉಳಿಬೇಕು. ಹಿಂದುತ್ವದ ಬಗ್ಗೆ ಪ್ರಯತ್ನ ಮಾಡಿ ಗಟ್ಟಿ ನಾಯಕರುಗಳಿಗೆ ಅನ್ಯಾಯ ಆಗ್ತಾ ಇದೆ. ಎರಡನೇದು, ಇಡೀ ರಾಜ್ಯದ ಕಾರ್ಯಕರ್ತರು ನಾವು ಏನು ಮಾಡಬೇಕು ಬಿಡಬೇಕು ಗೊತ್ತಿಲ್ಲ. ಎಲ್ಲರೂ ಕೂಡ ಅವರವರ ಜೊತೆಗೆ ಕೆಲಸ ಮಾಡ್ತಿದ್ದಾರೆ. ಇಷ್ಟು ವರ್ಷ ಪಾರ್ಟಿ ಕಟ್ಕೊಂಡು ಬಂದ್ವಿ, ನಮ್ಮ ಪಾರ್ಟಿ ಸ್ಥಿತಿ ಹೀಗಾಗೋಗಿದೆ ಅಂತ ಅನೇಕರು ನೋವು ವ್ಯಕ್ತಪಡಿಸ್ತಿದ್ದಾರೆ. ಮೂರನೇದು, ಒಂದು ಕುಟುಂಬದ ಕೈಯಲ್ಲಿ ಪಾರ್ಟಿ ಸಿಗಬಾರ್ದು. ಈ ದಿಕ್ಕಿನಲ್ಲಿ ನನ್ನ ಹೋರಾಟ. ಈಗ ನಾನು ಪಕ್ಷೇತರವಾಗಿ ನಿಂತ್ಕೊಂಡಾಗ ಇದೆಲ್ಲವೂ ಚರ್ಚೆಗೆ ಬರುತ್ತೆ. ಬರುವಂಥ ದಿನ ಇದನ್ನು ಗಮನಿಸಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರಿವರ್ತನೆ ಆಗಬೇಕು. ಇದು ನನ್ನ ಆಸೆ. ಅದಕ್ಕೇನೆ ಚುನಾವಣೆ ನಿಲ್ತಾ ಇರೋದು. ಇಡೀ ರಾಜ್ಯದ ಕಾರ್ಯಕರ್ತರು ನೋವಿದೆಯಲ್ಲ, ಯಡಿಯೂರಪ್ಪನವರು ಅವ್ರು ಬೇಕಾದವ್ರಿಗೆ ಮಾಡ್ತಾ ಇದ್ದಾರೆ. ಅವ್ರ ದೊಡ್ಡ ಮಗ, ಸಣ್ಣ ಮಗ, ಅಧ್ಯಕ್ಷ, ಈ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಸಿನ ಸಂಸ್ಕೃತಿ ಬೆಳೀತಾ ಇದೆ. ಬಿಜೆಪಿನಲ್ಲಿ ಇದು ವ್ಯತ್ಯಾಸ ಆಗಬೇಕು ಅನ್ನೋಂಥ ಅಂಶದ ವಿರುದ್ಧ ನಾನು ಹೋರಾಟ ಮಾಡ್ತಿದ್ದೀನಿ. ಇದು ಕೇಂದ್ರ ನಾಯಕರು ಗಮನಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಯಡಿಯೂರಪ್ಪನವ್ರು ಕಾಲ್ ಮಾಡೋದಿರಲಿ, ಈಗಾಗಲೇ ನನ್ನ ಮಗನ MP ಮಾಡಾಯ್ತು, ರಾಜ್ಯದಲ್ಲಿ ಓಡಾಟ ಮಾಡುವಾಯ್ತು. ಇಷ್ಟು ಸುಳ್ಳು ಹೇಳಬಾರ್ದು, ಇಷ್ಟು ಮೋಸ ಮಾಡಬಾರ್ದು. ಅಂಥವ್ರು ಯಾವ ಮುಖ ಇಟ್ಕೊಂಡು ನನಗೆ ಫೋನ್ ಮಾಡ್ತಾರೆ? ಯಡಿಯೂರಪ್ಪನವ್ರ ಮಗ ಸೋಲೋದು ಗೆಲ್ಲೋದು ಪ್ರಶ್ನೆ ಅಲ್ಲ, ನಾನು ಗೆಲ್ಲೋದು ಸೋಲೋದು ಪ್ರಶ್ನೆ ಅಲ್ಲ. ನಾನು ಗೆದ್ದೇ ಗೆಲ್ತೀನಿ, ಆ ಮಾತು ಬೇರೆ. ಆದರೆ ಸಿದ್ಧಾಂತ, ಚುನಾವಣೆ ಯಾಕೆ ನಿಲ್ತಾ ಇದ್ದೀನಿ ಅಂತಂದ್ರೆ ಹಿಂದುತ್ವ ಕರ್ನಾಟಕ ರಾಜ್ಯದಲ್ಲಿ ಉಳಿಬೇಕು. ಹಿಂದುತ್ವದ ಬಗ್ಗೆ ಪ್ರಯತ್ನ ಮಾಡಿ ಗಟ್ಟಿ ನಾಯಕರುಗಳಿಗೆ ಅನ್ಯಾಯ ಆಗ್ತಾ ಇದೆ. ಎರಡನೇದು, ಇಡೀ ರಾಜ್ಯದ ಕಾರ್ಯಕರ್ತರು ನಾವು ಏನು ಮಾಡಬೇಕು ಬಿಡಬೇಕು ಗೊತ್ತಿಲ್ಲ. ಎಲ್ಲರೂ ಕೂಡ ಅವರವರ ಜೊತೆಗೆ ಕೆಲಸ ಮಾಡ್ತಿದ್ದಾರೆ. ಇಷ್ಟು ವರ್ಷ ಪಾರ್ಟಿ ಕಟ್ಕೊಂಡು ಬಂದ್ವಿ, ನಮ್ಮ ಪಾರ್ಟಿ ಸ್ಥಿತಿ ಹೀಗಾಗೋಗಿದೆ ಅಂತ ಅನೇಕರು ನೋವು ವ್ಯಕ್ತಪಡಿಸ್ತಿದ್ದಾರೆ. ಮೂರನೇದು, ಒಂದು ಕುಟುಂಬದ ಕೈಯಲ್ಲಿ ಪಾರ್ಟಿ ಸಿಗಬಾರ್ದು. ಈ ದಿಕ್ಕಿನಲ್ಲಿ ನನ್ನ ಹೋರಾಟ.